ಕನ್ನಡ ಜಾಗೃತಿ ಅಭಿಯಾನ ನಡೀತದೆ. ಇವತ್ತು ಏನು ದೇವನಹಳ್ಳಿಯ ಏರ್ಪೋರ್ಟ್ ನ ಟೋಲ್ ವತಿ ಕಡೆಯಿಂದ ಬೆಂಗಳೂರಿನ ಕಡೆಗೆ ಬೃಹತ್ ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಆಗಮಿಸಿ ಈಗಾಗಲೇ ಕೂಡ ಶುರು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಈ ಹಿನ್ನೆಲೆ ನಾರಾಯಣಗೌಡರು ಆ ಒಂದು ಜಾಗಕ್ಕೆ ತಲುಪ್ತಾ ಇದ್ದಾರೆ. ನೋಡ್ತಾ ಇರಬಹುದು ಈ ಒಂದು ಏನು ನಾರಾಯಣಗೌಡರು ಈಗಾಗಲೇ ಕೂಡ ಸಾದಳ್ಳಿ ಗೇಟ್ ಕಡೆಗೆ ಹೋಗ್ತಾ ಇದ್ದಾರೆ. ಯಲಹಂಕ ಕಡೆಯಿಂದ ಟುವರ್ಡ್ಸ್ ಸಾದಳ್ಳಿ ಕಡೆಗೆ ಅವರು ತೆರಳ್ತಾ ಇದ್ದಾರೆ. ಈಗಾಗಲೇ ಕೂಡ ನಾರಾಯಣಗೌಡರ ಕಾರಿನ ಅಕ್ಕಪಕ್ಕದಲ್ಲಿ ಕೂಡ ಏನು ಹತ್ತಾರು ಸಂಖ್ಯೆ ವಾಹನಗಳು ಮತ್ತು ಕಾರ್ಯಕರ್ತರು ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಈಗಾಗಲೇ ಕೂಡ ಏನು ಸುತ್ತಮುತ್ತ ಇರತಕ್ಕಂಥ ಎಲ್ಲರೂ ಕೂಡ ಜಾಗೃತಿ ಅಭಿಯಾನ ಮೂಡಿಸಬೇಕು ಅಂತೇಳಿ ನಾಮಫಲಕಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ 60% ಬಳಕೆ ಮಾಡಬೇಕು. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ನಡೆಯನ್ನ ಸಹಿಸೋದಿಲ್ಲ. ಸರ್ಕಾರ ಕೂಡ ಇದನ್ನ ಜಾರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಒತ್ತಾಯನ ಮಾಡಿತ್ತು. ಆದರೆ ಅಂಗಡಿ ಮಾಲೀಕರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಈ ಹಿನ್ನೆಲೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬೆಂಗಳೂರಿನಾದ್ಯಂತ ಬೃಹತ್ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದೆ. ಯಾರ್ಯಾರು ಕನ್ನಡವನ್ನ ನಾಮಫಲಕದಲ್ಲಿ ಪ್ರಧಾನವಾಗಿ ಬಳಸಿಲ್ಲ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಏನು ಕರ್ನಾಟಕದ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಸಾದಳ್ಳಿ ಗೇಟ್ ಬಳಿ ತಲುಪಿ ಹೋರಾಟವನ್ನ ಅಥವಾ ಜಾಥಾವನ್ನ ಶುರು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಆ ಒಂದು ಸ್ಥಳವನ್ನು ತಲುಪ್ತಾ ಇದ್ದಾರೆ. ತಲುಪಿದ ತಕ್ಷಣ ಅಲ್ಲಿಂದ ಏನು ಬೃಹತ್ ಮಟ್ಟದಲ್ಲಿ ಹೋರಾಟ ಶುರುವಾಗುತ್ತೆ. ಎಲ್ಲರೂ ಕೂಡ ಕನ್ನಡ ನಾಮಫಲಕ ವಿಚಾರವಾಗಿ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ನಾಯಕತ್ವವನ್ನ ನಾರಾಯಣಗೌಡರು ವಹಿಸ್ತಾ ಇದ್ದಾರೆ. ಈಗಾಗಲೇ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 28ರ ಒಳಗಾಗಿ ಯಾರ್ಯಾರು ಕನ್ನಡ ನಾಮಫಲಕವನ್ನ 60% ಬಳಸಿಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ನಿಮಗೆ ಉಳುಗಾಲ ಇಲ್ಲ, ಕನ್ನಡವನ್ನ ಬಳಸಲೇಬೇಕು ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನ ನಾರಾಯಣಗೌಡರು ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. ಎಲ್ಲರೂ ಕೂಡ ಫೆಬ್ರವರಿ 28ರೊಳಗಡೆ ಕನ್ನಡವನ್ನ ಬಳಕೆ ಮಾಡಬೇಕು, ಇಲ್ದಿದ್ರೆ ಪರವಾನಗಿಯನ್ನ ಕ್ಯಾನ್ಸಲ್ ಮಾಡ್ತೀರಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಹೋರಾಟ ಮತ್ತೆ ಯಾವ ಹಂತವನ್ನ ತಲುಪುತ್ತೆ, ಕನ್ನಡ ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಕನ್ನಡವನ್ನ ಬಳಸ್ತಾರ, ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯಕ್ಕೆ ಆಕ್ರೋಶಕ್ಕೆ ಮಣಿತಾರ ಅಂತಕ್ಕಂಥನ್ನ ಕಾದು ನೋಡಬೇಕಾಗಿದೆ. ಇವತ್ತು ನಡೀತಕ್ಕಂಥ ಒಂದು ಹೋರಾಟ ಇನ್ನಷ್ಟು ಯಾವ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.